ಆ ದೊಡ್ಡ ದೊಡ್ಡ ಬೀಳುಗಳಿದಾವಲ್ಲ ಆ ಬೀಳುಗಳನ್ನ ಈ ತರ ಮಾಡ್ಕೊಂಡು ನೆಕ್ಸ್ಟ್ ಈ ತರ ಬೇಸ್ಮೆಂಟ್ ತಯಾರಿ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಈ ತರ ಸಿಗುತ್ತೆ. ಹಾ ಅಲ್ಲಿಗೆ ಹೋದ್ರೆ ಹೆಂಗೆ ಊಟ ಗಿಟ ಎಲ್ಲ ತಗೊಂಡು ಹೋಗ್ತೀರಿ ಇಲ್ಲಿಂದಲೇ? ಇಲ್ಲ, ನಮ್ದು ಊಟ ಎಂತ ಇಲ್ಲ, ಕಾಡಲ್ಲಿ ಮನೆಯಲ್ಲಿ ಊಟ ಮಾಡಿ ಹೋಗುದು ನಾವು. ಹಾ ಬೆಳಿಗ್ಗೆ ಒಂದ್ಸರಿ ಊಟ ಮಾಡಿ ಹೋದ್ರೆ ಸಂಜೆ ತನಕ ಇದ್ರಲ್ಲೇ. ಈಗ ನೀವೇನ್ ಮಾಡ್ತಾ ಇರೋದು? ಇದು ಗೂಡ್ದೀಪ ಮಾಡುದು ನಾವು. ಹಾ ಗೂಡ್ದೀಪ ಅಂದ್ರೆ? ಗೂಡ್ದೀಪ ಅಂದ್ರೆ ಇದಕ್ಕೆ ಲೈಟ್ ಹಾಕಿ ಇದನ್ನು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಒಬ್ಬ ಕೊರವ ಸಮುದಾಯದ ವ್ಯಕ್ತಿಯನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಅವರಿಗೆ ಬುಟ್ಟಿ ತಯಾರಿಕೆ ಬಿಟ್ರೆ ಬೇರೆ ಯಾವ ಕಸಬು ಗೊತ್ತಿಲ್ಲ. ಹಾಗಾಗಿ ಈ ಕಾಲಘಟ್ಟದಲ್ಲಿ ಅದು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಜೀವನ ನಡೆಸಲಿಕ್ಕೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ. ಸ್ನೇಹಿತರೆ ಬನ್ನಿ. ಈ ಬುಟ್ಟಿ ತಯಾರಿಕೆ ಮತ್ತೆ ಇದನ್ನೆಲ್ಲ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? 15 ವರ್ಷದಿಂದ 15 ವರ್ಷದಿಂದ ಮಾಡ್ತಾ ಇದ್ದೀರಿ? ಹಾ ಹಾ ಹಾ. ಈಗ ನೀವೇನ್ ಮಾಡ್ತಾ ಇರೋದು? ಇದು ಗೂಡ್ದೀಪ ಮಾಡುದು ನಾವು. ಹಾ ಹಾ ಗೂಡ್ದೀಪ ಅಂದ್ರೆ? ಗೂಡ್ದೀಪ ಅಂದ್ರೆ ಇದಕ್ಕೆ ಲೈಟ್ ಹಾಕಿ ಇದನ್ನು ಇದು ಕೆಲಸ ಆಗ್ತಾ ಉಂಟು. ಈಗ ಇಲ್ಲಿ ಹಾಕಿ ಪೈಪ್ ಅಲ್ಲಿ ತೂತ್ ಮಾಡಿ ಒಂದು ಬಲ್ಬ್ ತರ ಹಾಕ್ತಿರ ಒಳಗಡೆ? ಹೌದು. ಹಾ ಅಂದ್ರೆ ಈಗ ದೊಡ್ಡ ದೊಡ್ಡ ಮನೆಗಳೆಲ್ಲ ಈ ಡೆಕೋರೇಷನ್ಗೋಸ್ಕರ ಹಾಕ್ತಾರ ಲೈಟ್. ಹೌದೌದು, ಅದಕ್ಕೆ ಗೂಡ್ದೀಪ ತರ. ಗೂಡ್ದೀಪ ತರ. ಹಾ ಹಾ ಹಾ. ಇದು ಆರ್ಡರ್ ಕೊಟ್ಟಿರೋದಾ ಅಥವಾ ನೀವೇ ಮಾಡ್ತಾ ಇರೋದಾ? ಇದು ಆರ್ಡರ್ ಕೊಟ್ಟಿದ್ದು. ಓಹೋ, ಇದ್ರೊಳಗೆ ಒಂದು ಬಲ್ಬ್ ಹಾಕಿ ಗೂಡ್ದೀಪ ತರ ಮಾಡ್ಲಿಕ್ಕೆ? ಹೌದು. ಹಾ ಹಾ ಹಾ. ನೀವು ಇದ್ರ ಬಿಟ್ರೆ ಮತ್ತೇನೆಲ್ಲ ಮಾಡ್ತೀರಿ? ನಾವು ಎಲ್ಲ ಇದು ಗೆರ್ಸಿ, ಹಾ ಹಾ, ಇದು ಮತ್ತೆ ಬುಟ್ಟಿ ಎಲ್ಲ, ಚಿಕ್ಕ ಬುಟ್ಟಿ ದೊಡ್ಡ ಬುಟ್ಟಿ, ಅಕ್ಕಿ ಹಾಕ್ಲಿಕ್ಕೆ ಹಾಕ್ಲಿ. ಹಾ ಹಾ. ಮತ್ತೆ ಹಣ್ಣು ಹಂಪಲ್ ತಗೊಂಡು ಹೋಗ್ಲಿಕ್ಕೆ ಇದೆಲ್ಲ ಇದು ಬುಟ್ಟಿ? ಹೂವಿನ ಎಲ್ಲ ಬುಟ್ಟಿ, ಹೂ ಎಲ್ಲ ಹಾಕ್ಲಿಕ್ಕೆ, ಕಾಯಿ ಎಲ್ಲ ಹಾಕ್ಲಿಕ್ಕೆ, ಆ ತರ ಬುಟ್ಟಿ ನಾವು ಮಾಡಿ ಕೊಡುವುದು. ನೀವು ಸೇಲ್ ಮಾಡ್ತೀರಾ ನೀವೇ ಅಥವಾ ನಿಮ್ಗೆ ಆರ್ಡರ್ ಬರ್ತಾವ? ಆರ್ಡರ್ ಬಂದ್ರೆ ಇಲ್ಲಿ ಕೊಡುವುದು, ಇಲ್ಲದ್ರೆ ನಾವು ಸೇಲ್ ಮಾಡ್ತೀವಿ. ಇದೆಲ್ಲ ಅದಕ್ಕೆಲ್ಲ ಮಾಡ್ಲಿಕ್ಕೆ ಬೀಳ? ಹೌದು, ಇದು ಬೀಳ್. ಬೀಳೆಲ್ಲ ಈಗ ಎಲ್ಲಿ ಸಿಗುತ್ತೆ ನಿಮ್ಗೆ? ಅದು ಎಲ್ಲಿ ತರ್ತೀರಿ? ಕಾಡಲ್ಲಿ. ಹೌದಾ? ಆದ್ರೆ ಕಾಡಿಗೆ ಹೋಗಿ ನೀವು ಅಲ್ಲಿ ಎಂತ ಎಷ್ಟು ಒಂದೆರಡು ದಿವಸ ಅಲ್ಲಿ ಕಾಡಲ್ಲಿ ಇರ್ಬೇಕಾ ಹೇಗೆ? ಇಲ್ಲ, ನಾವು ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರುದು. 7 ಗಂಟೆ 8 ಗಂಟೆ ಆಗ್ತದೆ. ಹಾ ಹಾ ಹಾ. ಒಂದ್ಸರಿ ಈ ತರ ಮಾಡ್ಬೇಕಂದ್ರೆ ಕಾಡಿಗೆ ಹೋಗಿ ಇದನ್ನೆಲ್ಲ ಒಂದ್ಸರಿ ತರ್ಬೇಕು ನೀವು? ಒಂದ್ಸಲ ತರ್ಬೇಕು. ಹಾ ಹಾ. ಅಲ್ಲಿಗೆ ಹೋದ್ರೆ ಹೆಂಗೆ ಊಟ ಗಿಟ ಎಲ್ಲ ತಗೊಂಡು ಹೋಗ್ತೀರಿ ಇಲ್ಲಿಂದಲೇ? ಇಲ್ಲ, ನಮ್ದು ಊಟ ಎಂತ ಇಲ್ಲ, ಕಾಡಲ್ಲಿ ಮನೆಯಲ್ಲಿ ಊಟ ಮಾಡಿ ಹೋಗುದು ನಾವು. ಹಾ ಬೆಳಿಗ್ಗೆ ಒಂದ್ಸರಿ ಊಟ ಮಾಡಿ ಹೋದ್ರೆ ಸಂಜೆ ತನಕ ಇದ್ರಲ್ಲೇ? ಓಕೆ ಓಕೆ. ಸೊ ಹಾ ಹೇಳಿ ಹೇಳಿ. ಸಾಯಂಕಾಲ ಆಯ್ತು ನಮ್ದು ಊಟ. ಹಾ ಹಾ. ಒಂದೆಲ್ಲ ಬೀಳ್ತಾ ಇರ್ತೀರಿ ಹೋಗಿ? ಹೌದು. ಈಗ ಇದ್ರಲ್ಲೆಲ್ಲ ಈಗ ಒಂದ್ ದಿವಸ ನಿಮ್ಗೆ ಫುಲ್ ಹೋಗುತ್ತೆ. ಇದನ್ನ ಮಾಡ್ಲಿಕ್ಕೆ ನಂಗೆ ಎಷ್ಟು ದಿವಸ ಬೇಕು? ಇಷ್ಟೇ ಬೇಕು ಇದನ್ನ ಮಾಡ್ಲಿಕ್ಕೆ? ಇಂದು ಮಾಡ್ಲಿಕ್ಕೆ ಒಂದು ದಿವಸ ಬೇಕು. ಒಂದ್ ದಿವಸ ಬೇಕು? ಹೌದು. ಇವತ್ತು ತಂದದ್ದು ನಾಳೆ ಆಗುದಿಲ್ಲ ಕೆಲಸ. ಫಸ್ಟ್ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಿತ್ತಾರ ಅಲ್ಲ? ಅದನ್ನೆಲ್ಲ ಕ್ಲೀನ್ ಮಾಡಿ ಫಸ್ಟಿಗೆ ಬೀಲ್ ರೆಡಿ ಮಾಡ್ಕೊಂಡು ಆಮೇಲೆ ಇದನ್ನ ಮಾಡ್ಬೇಕು? ಹೌದು, ತುಂಬಾ ಕೆಲಸ ಆಗ್ತದೆ. ಇದು ಒಂದಕ್ಕೆ ಎಷ್ಟು ನೀವು ತಗೋತೀರಿ ಅಂದಾಜು? ಇದಕ್ಕೆ 350. ಹಾ ಹಾ. ಒಂದ್ ದಿವಸ ಸಂಬಳನೂ ಅಲ್ಲ ಇದು? ಅಲ್ಲ, ನೀವು ಒಂದ್ ದಿವಸ ಫುಲ್ ಎಫರ್ಟ್ ಹಾಕಿದಕ್ಕೆ 350 ರೂಪಾಯಿ ಕಮ್ಮಿ ಅನ್ಸುದಿಲ್ವಾ? ಹೌದು. ನಮ್ ಕೆಲಸ ತುಂಬಾ ಇತ್ತು. ಅದೇ ಈಗ ಕೆಲಸ ಜಾಸ್ತಿ ಇದೆ ಅಲ್ವಾ? 350 ರೂಪಾಯಿ ನಿಮ್ಗೆ ಕಮ್ಮಿ ಅನ್ಸುದಿಲ್ವಾ? ಕಮ್ಮಿ ಆಗ್ತದೆ, ನಮ್ಗೆ ಸೇಲ್ ಆಗ್ಬೇಕಲ್ಲ. ಅದೇ ನಿಮ್ಮ ಜೀವನೋಪಾಯಕ್ಕೆ. ಚಿಕ್ಕ ಸೈಜ್ ಇತ್ತು, ದೊಡ್ಡದಕ್ಕೆ ರೇಟ್ ಜಾಸ್ತಿ ಇತ್ತು, ಚಿಕ್ಕದಕ್ಕೆ ಕಡಿಮೆ ಇತ್ತು. ಓಕೆ ಓಕೆ. ಆರ್ಡ್ರು ಯಾವಾಗ ಯಾವ ತರ ಬೇಕಾ ತರ ನಾವು ಮಾಡ್ಕೊಡು ರೇಟ್ ಹಾಕಿ. ಇದೆಲ್ಲ ಅದಕ್ಕೆ ಬೇಕಾಗಿರೋ ಕತ್ತಿಗಳಲ್ಲ? ಅಂದ್ರೆ ಇದೆಲ್ಲೂ ಬೇರೆ ಕಡೆ ಎಲ್ಲ ಸಿಗುದಿಲ್ಲ? ಇಲ್ಲ ಇಲ್ಲ. ಹಾ ಹಾ. ಸಣ್ಣದ ಕತ್ತಿ? ಸಣ್ಣ. ಹಾ ಹಾ. ಇಲ್ಲೊಂದು ಇದು 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 ಅದರದ್ದೇ ಕತ್ತಿ. ಸ್ನೇಹಿತರೆ ನೋಡಿ, ಇದು ಗಮನಿಸ್ಬೋದು ನೀವು. ಇಲ್ಲಿ ಅದರ ಬೀಳಿದ್ದು ಸಿಪ್ಪೆ ತೆಗಿಲಿಕ್ಕೆ ಈ ಕತ್ತಿ ಯೂಸ್ ಮಾಡ್ತಾರೆ. ಇದು ನೋಡ್ಲಿಕ್ಕೆ ಹಿಂಗಿದೆ, ಬಟ್ ಫುಲ್ ಶಾರ್ಪ್ ಇರುತ್ತೆ. ಇವೆಲ್ಲ ಏನು? ಅದೆಲ್ಲ ಬುಟ್ಟಿ, ಅದು ಕದಿಕಾಯಿ ಎಲ್ಲ ಅಲ್ಲೇ ಅಡಿಕೆ ಎಲೆ ಹಾಕ್ಲಿಕ್ಕೆ. ಹಾ ಹಾ ಹಾ. ಅದು ಹೌದೇಳಿ? ಇದು ಇದು ಎಲ್ಲ ತೆಂಗಿನಕಾಯಿ ಎಲ್ಲ ಹಣ್ಣುಕಾಯಿಗೆ ಎಲ್ಲ ಇದೆಲ್ಲ ಎಲೆ ಅಡಿಕೆ ಹಾಕ್ಲಿಕ್ಕೆ. ಇದು ಎಲ್ಲ ಆರ್ಡರ್ ಬಂದಿರೋದು ನಿಮ್ಗೆ? ಹೌದು. ಹಾ ಹಾ ಹಾ. ಆರ್ಡರ್ ಕೊಟ್ಟಿದ್ದಾರೆ. ಓಕೆ. ಈ ಬೀಡ್ಗಳಲ್ಲಿ ನಿಮ್ಗೆ ಈಗ ಹೆಂಗೆ ಮುಂಚಿನ ತರ ಸಿಗುತ್ತಾ? ಈಗ ಮುಂಚಿನ ತರ ನಮ್ಗೆ ಸಿಗುದು ಕಷ್ಟ. ಈಗ ದೊಡ್ಡ ಕಾಡಿಗೆ ಆಗ್ಬೇಕು. ಇದು ನಿಮ್ದು ಮೇನ್ ಕಸುಬು ಇದೇನಾ? ಹೌದೌದು, ನಮ್ದು ಇದೇ ಕೆಲಸ. ಹಾ ಹಾ. ಮತ್ತೆ ನೀವು ಇದು ದೈವ ನರ್ತನ ಮಾಡ್ತೀರಂತ ಹೇಳ್ತಿದ್ರು?
ನಮ್ದು ಎಲ್ಲ ಮಾಡುವಾಗ ನಾವು ಎಲ್ಲ ಮಾಡು. ಹಾ ಹಾ ಹಾ. ಅಂದ್ರೆ ನೀವು ಕೋಲ ಕಟ್ಟೋದು ಅದೆಲ್ಲ ಮಾಡೋದಿಲ್ಲ? ಅದು ಎಂತ ಇಲ್ಲ. ಸ್ನೇಹಿತರೆ, ನೀವು ಗಮನಿಸ್ಬೋದು, ಇಲ್ಲಿ ಬುಟ್ಟಿ ತಯಾರಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಇದರದ್ದು ಬೇಸ್, ಕೆಳಗಡೆದ್ದು ಈ ಥರ ಬೇಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇದಕ್ಕಿಂತ ಮುಂಚೆ ಈ ಥರ ಅದನ್ನು ಮಾಡ್ಕೋತಾರೆ. ಆ ದೊಡ್ಡ ದೊಡ್ಡ ಬೀಳುಗಳಿದ್ದಾವಲ್ಲ, ಆ ಬೀಳುಗಳನ್ನು ಈ ಥರ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಬೇಸ್ಮೆಂಟ್ ತಯಾರಿ ಮಾಡ್ತಾರೆ. ನೆಕ್ಸ್ಟ್ ನಿಮಗೆ ಈ ಥರ ಸಿಗುತ್ತೆ. ಇದು ಇದೆಂತ? ಹಾಂ ಹಾಂ. ಇದು ಸಹ ಬೀಳಲ್ಲೇ ಮಾಡೋದಾ? ಹಾಂ ಹಾಂ. ಇದಕ್ಕೆ ಇಷ್ಟು ದಪ್ಪ ಬೇಕಾಗಿರೋ ಬೀಳು ನಿಮಗೆ ಇದು ನೀವು ಹೆಂಗೆ ಅಂದರೆ ಇದೇ ಬೀಳು ಬೇಕಂತ ಹೆಂಗೆ ಗೊತ್ತಾಗುತ್ತೆ ನಿಮಗೆ? ನಮಗೆ ಅದು ಕಾಡಲ್ಲಿ ಗೊತ್ತಾಯ್ತು. ಹಾಂ, ಇಷ್ಟು ವರ್ಷದಿಂದ ನೀವು ಅದನ್ನು. ಹಾಂ 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 ಹಾಂ. ಓಕೆ ಓಕೆ. ಈಗೆಲ್ಲ ಮರ ಎಲ್ಲ ಕಟಿಂಗ್ ಎಲ್ಲ ಮಾಡ್ತಾರಲ್ಲ, ಮರ ಎಲ್ಲ ಈಗ ನಶಿಸಿ ಹೋಗ್ತಾ ಇದೆ. ಹಾಗೆ ಇದು ಸಿಗುತ್ತಾ, ಬೀಳುಗಳು ಸಿಗುತ್ತೆ ಹೆಂಗೆ? ಮರ ಕಟಿಂಗ್ ಮಾಡುವಾಗ ನಮಗೆ ಬೀಳಿದ್ರೆ ತರಬಹುದು, ಮರದ ಮೇಲೆ ಹೋಗಬಹುದು. ಹಾಂ ಹಾಂ. ಅಂದರೆ ಮರ ಎಲ್ಲ ಹತ್ಬೇಕಾಗತ್ತೆ ನೀವು? ಹಾಂ ಹಾಂ. ತುಂಬ ರಿಸ್ಕಿ ಜಾಬ್ ಅಲ್ಲ ಇದು? ಹೌದೌದು. ಹಾಂ ಹಾಂ. ಇಲ್ಲೊಂದು ಇದು ಗಮನಿಸ್ಬೋದು, ಇದೆಲ್ಲ ಈ ಹಿಂದಿನ ಕಾಲದಲ್ಲಿ ಈಗಲೂ ಕೂಡ ಅಕ್ಕಿಯನ್ನೆಲ್ಲ ಇದು ಮಾಡಲಿಕ್ಕೆ ಮತ್ತು ಏನಾದರೂ ಐಟಮ್ಗಳನ್ನು ಹೊರಗೆ ಒಣಗಾಕ್ಲಿಕ್ಕೆಲ್ಲ ಯೂಸ್ ಮಾಡ್ತಾರೆ ಇದನ್ನು. ನೋಡಿ, ಎಲ್ಲ ಬೀಳಲ್ಲೇ ಮಾಡಿರೋದು. ಇದು ಇಲ್ಲಿ ಈ ಥರ ನೇತಾಡೋದಲ್ಲ, ಇದು ಹಾಗೆ ಇಲ್ಲಿ ಅದು ಗೂಡು ದೀಪ ಥರ. ಈ ದೀಪಾವಳಿ ಟೈಮಲ್ಲೆಲ್ಲ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ದೀಪಾವಳಿ ಎಲ್ಲ ಇದು ಫುಲ್ ಡಿಮಾಂಡ್ ಇರುತ್ತೆ ಇದಕ್ಕೆ. ಹಾಂ ಹಾಂ ಹಾಂ. ಈಗ ನಾವು ಮಾಡೋದು. ಹಾಂ ಹಾಂ. ನಿಮಗೆ ಆರ್ಡ್ರ್ ಎಲ್ಲ ಟೈಮಲ್ಲಿ ಹಿಂಗೆ ಇರುತ್ತಾ? ಇಲ್ಲ, ಸ್ವಲ್ಪ ಕಮ್ಮಿ ಈಗ. ಅಂದರೆ ಮಳೆಗಾಲದಲ್ಲಿ ಸ್ವಲ್ಪ ಕಮ್ಮಿ. ಹಾಂ, ಮಳೆಗಾಲದಲ್ಲಿ ಇದನ್ನ ಐಟಮ್ ತರಲಿಕ್ಕೂ ಕಷ್ಟ ಅಲ್ಲ? ಕಷ್ಟ, ಇದು ತರಲಿಕ್ಕೆ ಕಷ್ಟ. ಅದೇ, ಮಳೆಗಾಲದಲ್ಲಿ ಮರ ಹತ್ಲಿಕ್ಕೆ ಜಾರುತ್ತೆ, ಮತ್ತೆ ಬೀಳ್ ತರೋದು ಎಲ್ಲ ಕಷ್ಟ. ಅದಕ್ಕೆ ಬೇಕಾಗಿರೋ ನಿಮಗೆ ವರಮಾನ ಕೂಡ ಸಿಗುವುದಿಲ್ಲ. ನಮ್ಮದು ಕಟ್ತಲ್ಲ ಅಲ್ಲಿ. ಹಾಂ ಹಾಂ. ನಮ್ಗೆ ಇರುವುದು ನಮ್ಮ ಗೋಲ್ಬೆಲ್ಕೆಯಲ್ಲಿ ಕೆಲಸ, ನಮ್ಮ ಮನೆಯಲ್ಲಿ ಮಾಡುದು. ಅದರಲ್ಲಿ ಕತ್ತಲ ಬಂದ್ರೆ ಕತ್ತಲದಿಂದ ಒಂದು ಅರ್ಧ ಕಿಲೋಮೀಟರ್ ನಮ್ಮ ಮನೆ ಸಿಗ್ತದೆ, ರಸ್ತೆ ಬದಿಯಲ್ಲಿ. ಬೇಕಾದ್ರೆ ನಮ್ಮ ಐಟಮ್ ಮಾಡಿ ನಮ್ಗೆ ಕೊಡೋದು. ಫೋನ್ ನಂಬರ್ ಇದರಲ್ಲಿ ಹಾಕ್ತಾನೆ ನೋಡಿ. ಇಲ್ಲಿ ಫೋನ್ ನಂಬರ್ ಇದೆ, ಗಮನಿಸಿರ್ಬೋದು ನೀವು. 8105307574 ಈ ನಂಬರಿಗೆ ನೀವು ಕಾಲ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲಿಗೆ ಮುಖಾಂತರ ಇವರನ್ನು ಬಂದು ಭೇಟಿಯಾಗಿ ನೀವು ಇದು ಮಾಡ್ಬೋದು. ಸೊ ಈಗ ಬೇಕಾದವರು ಇಲ್ಲಿ ಬರ್ತಾರೆ. ನಾನು ನಿಮಗೆ ವಿಡಿಯೋ ಡೀಟೇಲ್ಸ್ ಎಲ್ಲ ಹಾಕ್ತೇನೆ ಇದರಲ್ಲಿ. ಸೊ ನಿಮಗೆ ಈ ಜೀವನ ಎಲ್ಲ ನಡೆಸೋದು ಇದರ ಮುಖಾಂತರ ನೀವು ಜೀವನ ನಡೆಸಬೇಕಲ್ಲ, ಬೇರೆ ಏನಾದರೂ ಕೆಲಸ ಏನಾದರೂ ಮಾಡ್ತೀರಾ? ಇಲ್ಲ. ಹಾಂ ಹಾಂ. ನೀವು ಬುಟ್ಟಿ ತಯಾರಿಕೆ ಇದ್ರ ಮುಖಾಂತರ ನಿಮ್ಮ ಜೀವನ ಹೋಗ್ತಾ ಇದೆ. ಹಾಂ ಹಾಂ ಹಾಂ. ಇದರಿಂದ ನಿಮಗೆ ಒಂದು ಸುಖ ಜೀವನ ನಡೆಸಲಿಕ್ಕೆ ಆಗುತ್ತಾ? ಅಂದರೆ ಇಲ್ಲಿ ತನಕ ಹೇಗಿದೆ ಇದರ ವ್ಯಾಪಾರಿಗೆ ಈಗ ಹೇಗಿದೆ, ಮುಂಚೆ ಹೇಗಿತ್ತು, ಈಗೆಲ್ಲ ಸ್ವಲ್ಪ ಜನರಿಗೆ ಇದ್ರ ಬಗ್ಗೆ ಗೊತ್ತಾಗಿದೆಯಾ? ಅಥವಾ ಈಗೆಲ್ಲ ಇದು ಹೆಚ್ಚಿನ ಹೊರಗಡೆ ಎಲ್ಲ ಕಾಣ್ಲಿಕ್ಕೆ ಸಿಗುದಿಲ್ಲ, ಇದನ್ನು ಮಾಡೋರು ಕಮ್ಮಿ ಆಗಿದ್ದಾರೆ? ಏನಿರ್ಬೋದು ನಿಮ್ಮ ಕಾರಣ? ಏನಿರ್ಬೋದು ಇದರಲ್ಲಿ? ನಮಗೆ ಅಂದ್ರೆ ಫಸ್ಟ್ ನಮಗೆ ಮುಂಚೆ ರೇಟ್ ಕಮ್ಮಿ ಇತ್ತು, ಈಗ ಸ್ವಲ್ಪ ಸ್ವಲ್ಪ ರೇಟ್ ಬಂತು ನಮಗೆ. ಸ್ವಲ್ಪ ರೇಟ್ ಇದರಲ್ಲಿ ಸೇಲ್ ಮಾಡುದು, ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪ ರೇಟ್ ನಮ್ಗೆ ಸಿಗ್ತಾ ಉಂಟು. ಮುಂಚೆಯಿಂದ ಈಗ ಪರವಾಗಿಲ್ಲ, ತೊಂದರೆ ಇಲ್ಲ. ಅಂದ್ರೆ ಈಗ ಇದು ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಜನ ನೋಡಿ ಇದನ್ನೆಲ್ಲ ಸ್ವಲ್ಪ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮುಂಚೆಗಿಂತ ಪರವಾಗಿಲ್ಲ ಈಗ ತೊಂದರೆ ಇಲ್ಲ. ಅಂದ್ರೆ ಈಗ ಯಾಕೆ ಇದನ್ನ ಹೆಚ್ಚು ಜನ ಮಾಡ್ತಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಇದು ಕಷ್ಟನಾ ಅಥವಾ ಇದರಿಂದ ಏನು? ಅಂದ್ರೆ ನೀವು ಹೇಳಿದ್ರಿ ಬೆಳಿಗ್ಗೆ ಹೋದ್ರೆ ಸಂಜೆ ಬರ್ತೀರಾ ಅಂತ ಹೇಳಿ. ಇದನ್ನ ಮಾಡ್ಲಿಕ್ಕೆ ಒಂದು ಅರ್ಧ ಗಂಟೆ ಬೇಕು, ಸಾರಿ ಒಂದೂವರೆ ದಿವಸ ಬೇಕು. ಸೊ 350 ರೂಪಾಯಿ ಸೇಲ್ ಮಾಡ್ತೀರಾ ಅಂತ ಹೇಳ್ತೀರಲ್ಲ, ಹಾಗಾಗಿ ಈ ಒಂದು ಕಾರಣಕ್ಕೋಸ್ಕರ ಇದು ಇದಾಗಿದೆ ಅಥವಾ ಇದನ್ನ ಮಾಡ್ಲಿಕ್ಕೆ ಗೊತ್ತಿಲ್ವಾ? ಯಾಕೆ ಇದು ಈಗ ಕಾಣ್ತಾ ಇಲ್ಲ? ಹೌದು, ಅಂದ್ರೆ ಇದನ್ನೆಲ್ಲ ಈ ಬುಟ್ಟಿ ತಯಾರಿಕೆ ಮಾಡೋದಲ್ಲ ಇದಾರಲ್ಲ, ಈಗ ಜಾಸ್ತಿ ಜನ ಮಾಡ್ತಾ ಇಲ್ಲ. ಏನಿರ್ಬೋದು ನಿಮ್ಮ ಪ್ರಕಾರ? ಕಾರಣ ಏನಿರ್ಬೋದು? ಕಾರಣ ಅಂದ್ರೆ ಕೆಲವರು ಕೆಲಸ ಹೋಗ್ತಾರೆ ಬಿಟ್ಟು, ರೇಟ್ ಇಲ್ಲ ಅಂತ. ಇದನ್ನ ಮಾಡ್ಬೇಕಂದ್ರೆ ಒಂದೇ ಕಡೆ ಕೂತ್ಕೋಬೇಕು, ತುಂಬಾ ಇದಕ್ಕೆ ಸ್ವಲ್ಪ ತಾಳ್ಮೆ ಬೇಕು ಅಲ್ಲ? ಇದು ಅಂದ್ರೆ ನಾವು ಈ ಕೆಲಸ ಬಿಡ್ಲಿಲ್ಲ. ಮುಂಚೆಯಿಂದ ಮಾಡ್ತಾ ಇದ್ರಿ, ಈಗ ಅದಕ್ಕೆ ಮಾಡ್ತಾ ಇದ್ದೀರಿ. ಅದಕ್ಕೆ ತಾಳ್ಮೆ ಬೇಕು ತುಂಬಾ ಅಲ್ವಾ? ಕಷ್ಟ ಅಂದ್ರೆ ಕಾಡಲ್ಲಿ ಎಲ್ಲ ಹೋಗ್ಬೇಕು, ಅದ್ರಲ್ಲಿ ಎಲ್ಲ ಕಾಡು ಪ್ರಾಣಿಗಳು ಮತ್ತೆ ಮರ ಎಲ್ಲ ಜಾರುತ್ತೆ. ಸೊ ಅದನ್ನೆಲ್ಲ ಕಷ್ಟ ಇದೆ, ಇದೆಲ್ಲ ಮಾಡ್ತಾ ಇದ್ದೀರಿ. ನಿಮಗೆ ಈ ಕೆಲಸದಲ್ಲಿ ತೃಪ್ತಿ ಇದೆ?
ಹೌದು ನಮ್ಗೆ ಅಂದ್ರೆ ಮುಂಚೆಯಿಂದ ನಾವು ಕೆಲಸ ಮಾಡ್ತಾ ಇದ್ದೆ ಅದನ್ನ ಬಿಡ್ಲಿಲ್ಲ ನಾವು. ನಮ್ ಕೆಲಸ ಇದೇ ಜೀವನ ಅಂದ್ರೆ ಮಾಡ್ತಾ ಇದ್ರು. ಬೇರೆ ಕೆಲಸ ಗೊತ್ತಿಲ್ಲ ನಿಮ್ಗೆ? ನಮ್ಗೆ ಬೇರೆ ಎಂತ ಕೆಲಸ ಗೊತ್ತಿಲ್ಲ. ನಾವು ಬೇರೆ ಕೆಲಸ ಎಲ್ಲ ಹೋಗ್ಲಿಲ್ಲ. ಇದೇ ಮುಂಚೆಯಿಂದ ನಿಮ್ಮ ಮುಂಚೆಯಿಂದ ನಾವು ಇದೇ ಕೆಲಸ ಮಾಡುದು. ಅದೇ ಈಗ ಕೆಲಸ ಒಂದ್ಸರಿ ಕೂತೆ ಅಂದ್ರೆ ಹೇಳಿಕ್ ಆಗುದಿಲ್ಲ ಅಲ್ಲ. ಬೆಳಿಗ್ಗೆ ಒಂದ್ಸರಿ ಕೂತೆ ಅಂದ್ರೆ ಮಧ್ಯಾಹ್ನ ಹೇಳೋದು. ಅಂದ್ರೆ ಅದು ಅರ್ಧ ಬಿಟ್ರೆ ಎಲ್ಲ ಅರ್ಧಂಬರ್ಧಾಗತ್ತೆ ಕೆಲಸ. ಯಾಕಂದ್ರೆ ಈ ತರ ನೇಯ್ಬೇಕಲ್ಲ, ನೇಯ್ಯುದಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೂ ಇದು ನೋಡಿ. ಈ ಬುಟ್ಟಿ ನೋಡಿ ಇದು ಸ್ನೇಹಿತರೆ, ಇದೆಷ್ಟು ಫಿನಿಶಿಂಗ್ ಎಷ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವ್ರು ಒಂದ್ಸರಿ ಕೂತ್ರಂದ್ರೆ ಇದನ್ನ ಕಂಪ್ಲೀಟ್ ಮಾಡದೆ ಹೇಳಕ್ ಆಗೋದಿಲ್ಲ. ಸೊ ಎಲ್ಲ ಇದು ಕೂತು 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 ಬೆನ್ನೆಲ್ಲ ಕಾಮನ್ ಅಲ್ಲ ಇದರಲ್ಲಿ. ಅದೇ ನೋಡಿ, ಅದಕ್ಕೆ ಇದರಲ್ಲಿ ಇಷ್ಟೆಲ್ಲ ಅವರು ತಾಳ್ಮೆಯಿಂದ ಕಷ್ಟಪಟ್ಟೆಲ್ಲ ಮಾಡ್ತಾರೆ. ಹಾಗಾಗಿ ಇದರ ಯಾರು ಮಾಡ್ತಾ ಇಲ್ಲ. ಇದೊಂದು ಎಲ್ಲರಿಗೂ ಇದು ಬರುದಿಲ್ಲಲ್ಲ, ಇದಕ್ಕೊಂದು ಇದು ಕರಕುಶಲತೆ, ಇದು ಐಡಿಯಾ ಇದ್ದವ್ರಿಗೆ ಅಷ್ಟೇ ಮಾಡ್ಲಿಕ್ಕೆ ಆಗುತ್ತೆ. ಅಲ್ಲಿ ಹೋಗಿ ಯಾವ ಬೀಳನ್ನು ಸೆಲೆಕ್ಟ್ ಮಾಡಬೇಕು ಮತ್ತೆ ಎಷ್ಟು ದಪ್ಪ ಇರ್ಬೇಕು ಅದೆಲ್ಲ ನಿಮ್ಗೆ ಗೊತ್ತಿರ್ಬೇಕು, ಇಲ್ಲಾಂದ್ರೆ ಮಾಡ್ಲಿಕ್ಕೆ ಆಗುದಿಲ್ಲ. ಈ ವಿಡಿಯೋ ನೋಡಿದವರು ನಿಮ್ಗೆ ಇಷ್ಟ ಆದ್ರೆ ಇದನ್ನೆಲ್ಲ ನೀವು ಪರ್ಚೇಸ್ ಮಾಡ್ಬೋದು. ನಿಮ್ಗೆ ನಂಬರ್ ತೋರಿಸ್ತೆ, ಮತ್ತೆ ಇಲ್ಲಿ ಕೂಡ ಮುಖಾಂತರ ನೀವು ಬಂದು ಭೇಟಿ ಆಗ್ಬೋದು. ಇವ್ರ ಕೂಡ ಸಹಾಯ ಕೂಡ ಮಾಡ್ಬೋದು. ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು. ಸೊ ವಿಡಿಯೋ ಡೀಟೇಲ್ಸ್ ಹಾಕ್ತೇನೆ. ಓಕೆ, ಧನ್ಯವಾದಗಳು.